ಬಯಸ್ತಾ ಎರಡು ವಿಚಾರಗಳನ್ನು ಇವತ್ತು ಪ್ರಸ್ತಾವನೆ ಮಾಡ್ತೇನೆ. ಒಂದು ಪಕ್ಷ ಸಂಘಟನೆ ಹಾಗೂ ನಾಳೆ ಏನು ಹುಬ್ಳಿರಂತಹ ಕಾರ್ಯಕ್ರಮ ಏಪ್ರಿಲ್ 8 ಮತ್ತು 9ರಲ್ಲಿ ಗುಜರಾತ್ನ ಅಹಮದಾಬಾದ್ನಲ್ಲಿ 2 ದಿನಗಳ ಕಾಲ 8, 9 ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಸೆಷನ್ ಇತ್ತು. ಆ ಸೆಷನ್ಲಿ ಒಂದು ಚರ್ಚೆ ಆಯಿತು. ಏನು ಹೇಳಿದ್ರೆ, ಮುಂದಿನ 1 ವರ್ಷ ಇಡೀ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ಎಲ್ಲ ಮಟ್ಟಗಳಲ್ಲಿ ಕೂಡ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಬ್ಲಾಕ್ ಕಮಿಟಿಗಳು, ಬೂತ್ ಕಮಿಟಿಗಳು, ಪಂಚಾಯತ್ ಕಮಿಟಿಗಳು, ಅದೇ ರೀತಿ ಜಿಲ್ಲೆಯ ಕಮಿಟಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ವರ್ಷ ಪಕ್ಷ ಸಂಘಟನೆಗೆ ಹೆಚ್ಚು ಮಾಡಬೇಕಂತ ಒಂದು ಆದೇಶ AICC ಬಂದಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ 1 ವರ್ಷ ಇಡೀ ಪಕ್ಷ ಸಂಘಟನೆಗೆ ನಾವು ಹೆಚ್ಚು ಒತ್ತನ್ನು ಕೊಡ್ತೀವಿ. ಅದೇ ರೀತಿ ಚರ್ಚೆನೂ ಕೂಡ ಆಯಿತು. ಜಿಲ್ಲಾ ಅಧ್ಯಕ್ಷರಿಗೆ, ಜಿಲ್ಲಾ ಕಮಿಟಿಗಳಿಗೆ ಹೆಚ್ಚು ಅಧಿಕಾರ ಕೊಡಬೇಕಂತ ಕೂಡ ತೀರ್ಮಾನಗಳಾಗಿದೆ. ಆ ಹಿನ್ನೆಲೆಯಲ್ಲಿ ಮುಂದಿನ 1 ವರ್ಷ ನಮ್ಮ ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನು ಕೊಡ್ತೀವಿ. ಎರಡನೇದಾಗಿ, ಮೇ 20ರಂದು ನಮ್ಮ ಸರ್ಕಾರದ 2 ವರ್ಷ ತುಂಬುತ್ತೆ. ಅದ ನಂತರ ದೊಡ್ಡ ರಾಜ್ಯ ಮಟ್ಟದ ಕಾರ್ಯಕ್ರಮ ಬಗ್ಗೆ ಚರ್ಚೆ ಕೂಡ ಆಗಿದೆ. ಎಲ್ಲಿ ಮಾಡ್ಬೇಕಂತ ಹೀಗಾಗಿ ಮುಖ್ಯಮಂತ್ರಿಗಳು, ಅಧ್ಯಕ್ಷರು ತೀರ್ಮಾನ ತಗೊಳ್ತಾರೆ. ಆದರೆ ನಮ್ಮ ಸರ್ಕಾರದ 2 ವರ್ಷ ಸಾಧನೆ ಬಗ್ಗೆ ಹಾಗೂ ನಮ್ಮ ಕಾರ್ಯಕ್ರಮದ ಬಗ್ಗೆ ಹಾಗೂ 5 ಗ್ಯಾರಂಟಿಗಳು ಏನು ನಾವು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿಗಳನ್ನು ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ. ಆ ಹಿನ್ನೆಲೆ ಎಲ್ಲ ವಿಚಾರಗಳನ್ನು ಜನರಿಗೆ ಹೇಳಂತ ಕೆಲಸವನ್ನು ನಾವು ಮಾಡೋ ಹಿನ್ನೆಲೆಯಲ್ಲಿ ನಾವು 20ರ ನಂತರ ನಮ್ಮ ಸರ್ಕಾರ ಸಾಧನೆ ಸಮಾವೇಶ ಕೂಡ ನಾವು ಮಾಡ್ತೀವಿ. ಸೊ ಆ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮ ಕೂಡ ಯಾವ ಡೇಟ್ ಎಲ್ಲ ಆಗುತ್ತೆ ಅಂತ ತೀರ್ಮಾನ ಆದಮೇಲೆ ನಾವು ಹೇಳ್ತೀವಿ. ಒಟ್ಟಾರೆ ನಮ್ಮ ಸರ್ಕಾರದ 2 ವರ್ಷ ನಂತರ ನಾವು ಮಾಡಿದಂತಹ ಸಂಘಟನೆ, ನಮ್ಮ ಸರ್ಕಾರದ ಸಾಧನೆ ಹಾಗೂ ಏನು ನಾವು ಕೊಟ್ಟಿದ್ವಿ, ಯಾವುದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೀವಿ, ಎಲ್ಲ ಗ್ಯಾರಂಟಿಗಳನ್ನ ಅನುಷ್ಠಾನ ತಂದಿದ್ದೀವಿ. ಆ ವಿಚಾರಗಳ ಕೆಲಸ ನಾವು ಮಾಡ್ತೀವಿ. ನಾಳೆ 3 ಗಂಟೆಗೆ 1ನೇ ತಾರೀಕು 3 ಗಂಟೆಗೆ ಹುಬ್ಬಳ್ಳಿಯ ಗಿರಣಿ ಮೈದಾನದಲ್ಲಿ ಕಾರವಾರ ರಸ್ತೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ಖಂಡಿಸಿ ಸಂವಿಧಾನ ಬಚಾವ್ ಪ್ರತಿಭಟನೆಯನ್ನು 3 ಗಂಟೆಗೆ ಹುಬ್ಬಳ್ಳಿಯಲ್ಲಿ ಹಮ್ಮಿಕೊಂಡಿದೆ. ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, KPCC ಅಧ್ಯಕ್ಷರು ಹಾಗೂ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸನ್ಮಾನ್ಯ DK ಶಿವಕುಮಾರ್ ಅವರು, ಅದೇ ರೀತಿ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಜನರಲ್ ಸೆಕ್ರೆಟರಿಗಳಾದ ಸನ್ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಹಾಗೂ ಆ ಭಾಗದ ಎಲ್ಲ ಮಂತ್ರಿಗಳು, ಶಾಸಕರು, ಪಕ್ಷದ ಪದಾಧಿಕಾರಿಗಳು, ಬೋರ್ಡ್ ಆಫ್ ಚೇರ್ಮನ್ಗಳು ಎಲ್ಲ ಭಾಗವಹಿಸ್ತಾರೆ. ಅದೊಂದು ಐತಿಹಾಸಿಕ ಪ್ರತಿಭಟನೆ ಆಗುತ್ತೆ. ಇವತ್ತು ಆ ಪ್ರತಿಭಟನೆ ಯಾಕೆ ನಾವು ಹಮ್ಮಿಕೊಂಡಿದ್ದೀವಿ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಮ್ಮ ವಿರುದ್ಧ ಇಡೀ ಜಿಲ್ಲೆಗಳಲ್ಲಿ ಈಗ ಪ್ರತಿಭಟನೆ ಹೊರಟಿದ್ದಾರೆ. ಆದರೆ ಜನ ಆಕ್ರೋಶ ಯಾತ್ರೆ ಅಂತ ಹೊರಟಿದ್ದಾರೆ. ಜನ ಆಕ್ರೋಶ ಯಾತ್ರೆ ನಮ್ಮ ವಿರುದ್ಧ ಮಾಡಬೇಕಾಗಲ್ಲ, ಅವರ ಸರ್ಕಾರದ ಕೇಂದ್ರ ಸರ್ಕಾರ ವಿರುದ್ಧ ಅವ್ರು ಮಾಡಬೇಕು. ಯಾಕಂತೇಳಿ ಅಷ್ಟು ಸುಳ್ಳುಗಳನ್ನು ಹೇಳ್ಕೊಂಡು ಬಂದಿದ್ದಾರೆ. ಇವತ್ತು ಜನ ಆಕ್ರೋಶ ನಮ್ಮ ಮೇಲೆ ಇಲ್ಲ, ಅವ್ರ ಮೇಲೆ ಇದೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಅವರು ಎಲ್ಲ ಜನರ ಕ್ಷಮೆ ಯಾತ್ರೆ ಮಾಡಬೇಕು. ಕ್ಷಮೆ ಯಾತ್ರೆ ಯಾಕಂತ ಹೇಳಿದ್ರೆ, ಕಳೆದ 12 ವರ್ಷದಲ್ಲಿ ಏನು ಬೆಲೆ ಏರಿಕೆ ಆಗಿದೆ, ಯಾವ ಸರ್ಕಾರ ಮೋದಿಯ ನೇತೃತ್ವದಲ್ಲಿ 12 ವರ್ಷದಲ್ಲಿ ಏನು ಎಲ್ಲ ಪದಾರ್ಥಗಳಿಗೆ ಏನು ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ನಮ್ಮ ಕೇಂದ್ರ ಸರ್ಕಾರ ಇದು 12 ವರ್ಷ ಆಯಿತು. 2 ಎಲೆಕ್ಷನ್ ಗೆದ್ದು 3ರಲ್ಲಿ ಸರ್ಕಾರ ಕೂಡ 2 ವರ್ಷ ಆಗಿದೆ. ಆದರೂ ಕೂಡ ಇವತ್ತು ಬೆಲೆ ಏರಿಕೆ ಕಡಿಮೆ ಮಾಡ್ತಾ ಇಲ್ಲ. ಇವತ್ತು ನಾನು ಕೇಳ್ತೀನಿ, ನಮಗೆ ಈಗ ಪೆಟ್ರೋಲ್ ಬೆಲೆ ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ 50-55 ರೂಪಾಯಿ ಇತ್ತು, ಇದು 100 ದಾಟಿದೆ. ಅದೇ ರೀತಿ ಡೀಸೆಲ್ ಬೆಲೆ 45-48 ರೂಪಾಯಿ ಇತ್ತು, 99 ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000 ದಾಟಿದೆ. ಅದೇ ರೀತಿ ಯುವಕರಿಗೆ ಉದ್ಯೋಗ 15 ಲಕ್ಷ ರೂಪಾಯಿ ಪ್ರತಿಯೊಬ್ಬರ ಅಕೌಂಟ್ಗೆ, ಎಲ್ಲ ಸುಳ್ಳುಗಳನ್ನು ಹೇಳಿ ಇವತ್ತು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಕೇಂದ್ರದಲ್ಲಿ 5 ಜನ ಪವರ್ಫುಲ್ ಮಂತ್ರಿಗಳಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜೊತೆ ಒಂದ್ ಕಡೆ ಪ್ರಹ್ಲಾದ್ ಜೋಶಿ ಇದ್ದಾರೆ, ಇನ್ನೊಂದು ನಿರ್ಮಲಾ ಸೀತಾರಾಮನ್ ಇದ್ದಾರೆ. ನಾನು ಕೇಳ್ತೇನೆ, ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇರುವಾಗ ಯಾಕೆ ಸುಮ್ಮನೆ ಇರ್ತೀರ ನೀವು?
ನಮಗೆ ರಾಜ್ಯಕ್ಕೆ ಬರುವಂತ ಹಣಗಳು ಬರಲಿಲ್ಲ, ಅನುದಾನ ಬರಲಿಲ್ಲ, ನೀವು ಯಾಕೆ ಸುಮ್ಮನೆ ಇರ್ತೀರಾ? ಇದು ತಪ್ಪಲ್ವಾ? ನೀವು ರಾಜ್ಯದ ಹಿತದಿಂದ ತಾವು ರಾಜ್ಯದಿಂದ ಆಯ್ಕೆ ಆಗಿದ್ದೀರಾ, ಆದ್ರೆ ರಾಜ್ಯದ ಹಿತವನ್ನು ಕಾಪಾಡೋದು ನಿಮ್ಮ ಧರ್ಮ, ನಿಮ್ಮ ಕರ್ತವ್ಯ ಅಲ್ವಾ? ಅದು ಹೇಳಕ್ಕೆ ಧೈರ್ಯ ಇಲ್ಲ. ಸುಮಾರು 18-19 ಎಂಪಿಗಳಿದ್ದಾರೆ, ಅವ್ರು ಮಾತಾಡಕ್ಕೆ ಧೈರ್ಯ ಇಲ್ಲ, ಬೆಲೆ ಏರಿಕೆ ಬಗ್ಗೆ ಕೇಳಕ್ಕೆ ಧೈರ್ಯ ಇಲ್ಲ. ನಮ್ಮ ಮೇಲೆ ಇವತ್ತು ಅವರು ಆರೋಪ ಮಾಡ್ತಾರೆ. ನಾನು ಒಂದು ಮಾತು ಕೇಳ್ತೀನಿ, ಈಗ